ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ವ್ಲಾಗ್ಗೆ. ನೀವು ನೋಡ್ತಾ ಇರೋದು ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ಸೊ ಎಸ್, ಇವತ್ತಿನ ತಮ್ಮನೇಲಿ ನೀವು ಆಲ್ರೆಡಿ ನೋಡಿ ತಿಳ್ಕೊಂಡಿರ್ತಾರೆ ಇವತ್ತು ಯಾವ ವಿಚಾರವಾಗಿ ನಾನು ವಿಡಿಯೋನ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಇವತ್ತು ಸ್ಕಿನ್ ಕೇರ್, ಬಾಡಿ ಕೇರ್ ಆ್ಯಂಡ್ ನನ್ನ ಹೇರ್ ಕೇರ್ನ ನಾನು ಇವತ್ತು ಚೆನ್ನಾಗಿ ನೋಡಿಕೊಂಡು ವಿಡಿಯೋ ಅದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಟ್ಸ್ ಬೀನ್ ತುಂಬ ಮಂತ್ ಆಗಿದೆ ನಾನು ಪ್ರಾಪರಾಗಿ ನನ್ನ ಸ್ಕಿನ್ನನ್ನೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು, ಪ್ಯಾಂಪ್ರಿಂಗ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡಿ. ಸೊ ಹಾಗಾಗಿ ಇವತ್ತು ಒಳ್ಳೆ ದಿನ ಅಂತ ಅನಿಸ್ತು, ಹಾಗಾಗಿ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಎಷ್ಟೋ ಜನಕ್ಕೆ ಬೋಗಿ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಆಯಸ್ಸಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಹ್ಯಾಪಿ ಬೋಗಿ ನೋಡ್ತಿರೋರು ಎಲ್ರಿಗೂ. ನಾಳೆ ಹಬ್ಬ ಇದೆ, ಸೊ ಹಾಗೂ ರೆಡಿ ಆದಂಗೂ ಆಗುತ್ತೆ, ಸ್ಕಿನ್ ಚೆನ್ನಾಗಿ ಕಾಣಿಸ್ಲಿ, ಹಬ್ಬದ ಗ್ಲೋ ಇರಬೇಕಲ್ವಾ, ಹಾಗಾಗಿ ಎರಡಕ್ಕೂ ಸೇರಿ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೂ ಅಷ್ಟೊಂದು ಹೊಸದಾಗಿಲ್ಲ, ನನಗೆ ಯಾವ್ದು ಸೂಟ್ ಆಗುತ್ತೆ, ನನಗೇನು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮಾತ್ರ ಮಾಡೋದು. ಜೊತೆಗೆ ನನ್ನ ಸ್ಕಿನ್ ಟೋನ್ ಟೈಪ್ ಬಂದ್ಬಿಟ್ಟು ಡ್ರೈ ಸ್ಕಿನ್ನು. ನಿಮ್ಗೆ ಯಾರಿಗಾರು ಇದು ಓಕೆ ಅನ್ನೋದಾಗಿದ್ರೆ ನೀವು ಕೂಡ ಇದನ್ನು ಮಾಡ್ಕೋಬೋದು. ಬಿಕಾಸ್ ತುಂಬ ಜನ ಕೇಳ್ತಿರ್ತೀರ ನನಗೆ ಅದು ಸಜೆಸ್ಟ್ ಮಾಡಿ, ಸೆರಮ್ ಹೇಳಿ ಅಂತ ಹೇಳ್ಬಿಟ್ಟು. ಮೈನ್ ಇಸ್ ಡ್ರೈ ಸ್ಕಿನ್. ನನಗೇನಾದ್ರು ಬೇರೆ ಸ್ಕಿನ್ ಟೋನ್ ಬಗ್ಗೆ ಅಥವಾ ವರ್ಕ್ ಆಗುತ್ತೆ ಪ್ರಾಡಕ್ಟ್ ಅಂತ ಗೊತ್ತಿದ್ದಾಗ ಮಾತ್ರ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ಅದ್ಬಿಟ್ಟು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಜಾಸ್ತಿ ನನ್ನನ್ನು ಕ್ವಶನ್ ಕೇಳೋಕೆ ಹೋಗ್ಬೇಡಿ ಅದ್ರ ರಿಲೇಟೆಡ್ ಆಗಿ. ಕೆಲವ್ರು ಇರ್ತಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಬಿಕಾಸ್ ಯಾರಿಗೆ ಆಕ್ನಿ ಇರುತ್ತೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೆಸ್ಟ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಫಸ್ಟೇ ಹೇಳ್ಬಿಡ್ತೀನಿ. ನಿಮ್ಗೆ ಇದಿಷ್ಟ ಆದರೆ ಫಾಲೋ ಮಾಡ್ಬೋದು. ಈ ಪ್ರಾಡಕ್ಟ್ಸ್ನೆಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಆದಷ್ಟು ನೀವು ಚೆಕ್ ಮಾಡಿ. ಸೊ ನಿಮ್ಗೆ ಓಕೆ ಅಂದರೆ ನೀವು ಕಂಟಿನ್ಯೂ ಸಹ ಮಾಡ್ಬೋದು. ದಿಸ್ ಇಸ್ ವಾಟ್ ಮೈ ಸಜೆಷನ್. ಬನ್ನಿ ಶುರು ಮಾಡೋಣ ಇವತ್ತು. ಸೊ ಫಸ್ಟ್ಲಿ ಬಂದು ಫೇಸ್ ವಾಶ್ ಮಾಡೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಎದ್ದು ಕೂಡಲೇ ನಾವೆಲ್ಲರೂ ಮಾಡ್ತೀವಿ. ಸೊ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋವಂಥ ಫೇಸ್ ವಾಶ್ ಬಂದ್ಬಿಟ್ಟು ಫಾಕ್ಸ್ಟೈಲ್ದು. ನಾನು ಲಾಸ್ಟ್ ನೈಕಾ ಹಾಲಲ್ಲಿ ನಿಮ್ಗೆ ತೋರಿಸಿದ್ದೆ ಅದನ್ನ ನಾನು ನಿನ್ನೆಯಿಂದ ಶುರು ಮಾಡಿದ್ದೀನಿ. ನಂದು ಹಳೇದಿನೂ ಖಾಲಿ ಆಗಿರಲಿಲ್ಲ. ಡಾಟ್ ಆ್ಯಂಡ್ ಕೀದು ಬ್ಲೂ ಕಲರ್ ಯೂಸ್ ಮಾಡ್ತಿದ್ದೆ. ಸೊ ಅದು ಖಾಲಿ ಆದ್ಮೇಲೆ ಬಳಸೋಣ ಅಂದ್ಬಿಟ್ಟು ಇದನ್ನ ಹಾಗೆ ಇಟ್ಟಿದ್ದೆ. ಸೊ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು. ಎದ್ದು ಕೂಡಲೇ ಫೇಸ್ನ ವಾಶ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ನನ್ನ ಫೇಸ್ನ ಶೇವ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗ್ತದೆ. ಸೊ ಇವಾಗ ಫಸ್ಟ್ ನನ್ನ ಫೇಸ್ನಲ್ಲಿ ನೀಟಾಗಿ ಶೇವ್ ಮಾಡಬೇಕು. ಅದಕ್ಕೆ ನಾನು ಬಳಸ್ತಾ ಇರೋದು ಕಾರ್ಮೆಸಿ ಅವ್ರದ್ದು ಫೇಸ್ ರೇಸರ್ ಬರುತ್ತೆ. 3 ಬರುತ್ತೆ ನೋಡಿ, ಈ ತರ ಕಾಣಿಸುತ್ತೆ ಒಳಗಡೆ. ಇದು 3 ಇರುತ್ತೆ. 1 2 3 ಪೀಸಸ್ ಬರುತ್ತೆ. ಅಂಡ್ ಪತಂಜಲಿದು ಆಲೋವೆರಾ ಜೆಲ್ಲು. ಇವೆರಡನ್ನು ಬಳಸ್ಕೊಂಡು ನನ್ನ ಫೇಸ್ನ ಫಸ್ಟ್ ನೀಟಾಗಿ ಶೇವ್ ಮಾಡ್ತೀನಿ. ನಿಮ್ಗೆ ಅಷ್ಟು ಎದ್ದು ಕಾಣಿಸಲ್ಲ ಅನ್ಸುತ್ತೆ ನನ್ನ ಹೇರು, ಬಟ್ ನನಗೆ ಹೇರ್ ಗ್ರೋತ್ ಆಗಿದೆ ಫೇಸಲ್ಲಿ. ಈವನ್ ನೋಸ್ ಮೇಲೆಲ್ಲ ಬಂದಿದೆ. ಇದನ್ನ ಸ್ವಲ್ಪ ಇವಾಗ ನೀಟಾಗಿ ಶೇವ್ ಮಾಡೋಣ. ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಸ್ವಲ್ಪ ಸ್ಮೂತಾಗಿ ಇದಾಗ್ಲಿ ಅಂತ. ಉರಿಬಾರ್ದು. ಕಾಣಿಸುತ್ತೆ ಇದು. ಸೊ ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀವು ಹೇರ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಫೇಸ್ ಸ್ವಲ್ಪ ಸ್ಲಿಪ್ ಆಗುತ್ತೆ ಕೈ ಜಾಸ್ತಿ ಇದಾಕಿದ್ರೆ. ಸೊ ನನಗೆ ತುಂಬ ಚಿಕ್ಕ ಚಿಕ್ಕ ಕೂದಲಿರೋದು. ಸೊ ಇಷ್ಟು ಕೂದಲನ್ನ ನಾನು ರಿಮೂವ್ ಮಾಡಿದ್ದೀನಿ ಒನ್ ಸೈಡು. ಸೊ ನೀವು ಶೇವ್ ಮಾಡಿದಷ್ಟು ತುಂಬ ನೀಟ್. ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಬಿಕಾಸ್ ತುಂಬ ಉದ್ದ ಇತ್ತು ನನಗಿದು, ಹಾಗಾಗಿ ಇದನ್ನು ಸ್ವಲ್ಪ ಎಗ್ರಿಸ್ಬಿಟ್ಟಿದ್ದೀನಿ ಇವಾಗ ನೀಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ನಾನು ಶೇವ್ ಮಾಡಿ ಫೇಸ್ನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಅಂದರೆ ಫೇಸ್ ವಾಶ್ ಏನು ಹಾಕಿಲ್ಲ, ಜಸ್ಟ್ ಹಾಗೇನೆ ನೀಟಾಗಿ ನೀರು ಹಾಕಿ ನೀಟಾಗಿ ತೊಳ್ಕೊಂಬಂದೆ. ಇವಾಗ ಈ ಥರ ಕಾಣಿಸ್ತದೆ. ನೀವು ಶೇವ್ ಮಾಡಿ ನೋಡಿ ಎಷ್ಟೊಂದು ಗ್ಲೋಯಿಂಗಾಗಿ ಕಾಣಿಸುತ್ತೆ ಗೊತ್ತಾ. ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಎಂಟೈರ್ ಲೈಫಲ್ಲೇ ನೋ ಸ್ಟ್ರಿಪ್ಸ್ನ ಟ್ರೈ ಮಾಡ್ತಾ ಇರೋದು. ಫ್ರಮ್ ಫುರ್ ಅಂತ ಇದೆ, ಫರ್ ಅನ್ಬೋದು, ನೀವು ಹೆಂಗೆ ಬರೀಬೋದು. ಯೂಸ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಂಡ್ ಡರ್ಟ್ ಅಂತ ಹಾಕಿದ್ದಾರೆ. ನನಗೆ ಅದೇನೋ ಅಷ್ಟೊಂದು ಇಲ್ಲ ಅನ್ಸುತ್ತೆ, ಬಟ್ ಐ ಜಸ್ಟ್ ವಾಂಟೆಡ್ ಟು ಚೆಕ್ ನಿಜವಾಗ್ಲೂ ನನಗೆ ಇದೆಯಾ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು. ಬಿಕಾಸ್ ಪ್ರತಿ ಸಲ ನಾನು ಪಾರ್ಲರ್ಗೆ ಹೋದಾಗ ಆಂಟಿ ಹೇಳ್ತಿರ್ತಾರೆ ವೈಟ್ ಹೆಡ್ಸ್ ಆಗಿದೆ ಅಂತ ಹೇಳ್ತಿರ್ತಾರೆ, ಬಟ್ ನನಗೇನು ಅದು ವಿಸಿಬಲ್ ಆಗಿ ಏನು ಕಾಣಿಸ್ತಿಲ್ಲ. ಜೊತೆಗೆ ಸ್ವಲ್ಪ ಹೇರ್ ಇದೆ, ಸೊ ಆ ಹೇರ್ ಏನಾದ್ರು ರಿಮೂವ್ ಆಗ್ಬೋದೇನೋ ಅಂತ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಈ ಸಲ. ವಿತ್ ಆಲೋವೆರಾ ಅಂಡ್ ಟೀ ಟ್ರೀ ಅಂತ ಇದೆ. ಐ ಜಸ್ಟ್ ಇದನ್ನೇ ಅಪ್ಲೈ ಮಾಡ್ಕೋತೀನಿ. ಆಲೋವೆರಾ ಜೆಲ್ಲು, ಚಾರಕೋಲ್ದು. ಇದು ಟೈಮ್ ತಗೊಳುತ್ತೆ ಬಟ್ ಅಂಟ್ಕೊಳ್ಳುತ್ತೆ. ಲೆಟ್ಸ್ ಸಿ, ಸ್ವಲ್ಪ ಅದಾದ್ಮೇಲೆ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟಾಯ್ತಾ.
ನಾನೊಂದು 15 ಮಿನಿಟ್ಸ್ಗಿಂತ ಜಾಸ್ತಿನ ಬಿಟ್ಟೆ, ಬಿಕಾಸ್ ಅಡುಗೆ ರೆಡಿ ಮಾಡ್ತಿದ್ದೆ. ಅದು ಗ್ಯಾಪಲ್ಲೆಲ್ಲ ಆಗೋಯ್ತು. ನೋಡೋಣ ಹೆಂಗಾಗಿದೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಓ ಮೈ ಗಾಡ್, ಉರಿಯುತ್ತೆ ಗುರು. ನನಗೆ ಯಾವ ಥರನೂ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಅಂತ ಏನೂ ಇಲ್ಲ ಆಯಿತಾ. ಸೊ ನಂದು ಇಲ್ಲಿ ಸೈಡಲ್ಲಿ ಹೇರ್ ಇತ್ತಲ್ಲ, ಅದು ಸ್ವಲ್ಪ ರಿಮೂವ್ ಆಗಿದೆ. ಅದೊಂದು ಇಷ್ಟ ಆಯಿತು. ಗೊತ್ತಾಗ್ತಿಲ್ಲ ನನಗೆ ಏನು ಅಂತ. ಸೊ ಈಗ ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹನಿ, ಜೇನುತುಪ್ಪ ಜೊತೆಗೆ ಕಾಫಿ ಪೌಡ್ರ್ ಇಷ್ಟನ್ನು ಹಾಕ್ಕೊಂಡು ಇವಾಗ ನೀಟಾಗಿ ನಿಧಾನವಾಗಿ ಫೇಸ್ಗೆ ಸ್ಕ್ರಬ್ ಮಾಡೋಣ ಇದನ್ನು. ಆ್ಯಕ್ಚುಲಿ ತುಂಬ ದಿನ ಆಗಿದೆ ಗೈಸ್ ನಾನು ಈ ಥರ ಸ್ಕ್ರಬ್ ಎಲ್ಲ ಮಾಡಿಕೊಂಡು. ನಾನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಕಾಲ್ ಇತ್ತು, ಅದನ್ನು ಮುಗಿಸಿ ಜಸ್ಟ್ ಸ್ಟಾರ್ಟೆಡ್. ನಾನು ಸದ್ಯಕ್ಕೆ ಮ್ಯಾಕ್ಕೆಫಿನ್ ಅವರ ಬಾಡಿ ವಾಶ್ನ ಬಳಸ್ತಿರೋದು. ನೀವು ಯಾವುದೇ ಬಾಡಿ ವಾಶ್ನ ಬಳಸ್ಬೋದು, ನಿಮ್ಗೆ ಕಂಫರ್ಟಬಲ್. ಆದಷ್ಟು ಟ್ಯಾನ್ ರಿಮೂವಲ್ ಅಂತ ಮೆನ್ಷನ್ ಮಾಡೇ ಇರ್ತಾರೆ, ಅಂಥದ್ದನ್ನ ಬಳಸಿ. ನಿಮಗೆ ಸ್ವಲ್ಪ ಬಾಡಿಲಿ ಟ್ಯಾನ್ ಇದ್ದಾಗೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ನಾನು ಈ ಥರ ಬಾಡಿ ಅಂಡರ್ ಆರ್ಮ್ನ ಶೇವ್ ಮಾಡ್ಕೋತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ವ್ಯಾಕ್ಸಿಂಗ್ ಈ ಥರದ್ದು ಮಾಡ್ಬೋದು ನೀವು. ಕೆಲವ್ರಿಗೆ ಹೇರ್ ಗ್ರೋತ್ ಇರಲ್ಲ, ಅವ್ರು ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಬಟ್ ಎನಿಥಿಂಗ್ ಇಸ್ ಫೈನ್ ಗೈಸ್, ನೀವು ಟ್ರೈ ಮಾಡ್ಬೋದು. ಅದಾದಮೇಲೆ ನನ್ನ ಮುಖಕ್ಕೆ ಏನು ಹಚ್ಕೊಂಡಿದ್ನಲ್ಲ ಅದೇ ಸ್ವಲ್ಪ ಸ್ಕ್ರಬ್ ಮಿಕ್ಕಿತ್ತು, ಅದನ್ನೇ ತೊಗೊಂಡು ನಾನು ಅಂಡರ್ ಆರ್ಮ್ಗೆ ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಎಳೆಯೋದು ಏನೋ ಗಟ್ಟಿಯಾಗಿ ಉಜ್ಜೋದೆಲ್ಲ ಮಾಡಬೇಡಿ, ತುಂಬ ಕಾಲಲ್ಲಿ ನೋಡಿ ಹೇರ್ ಗ್ರೋತು ಇಷ್ಟೊಂದು ಆಗಿದೆ. 2 ವೀಕ್ಸ್ಗೆ ಒಂದ್ಸಲ ನನಗೆ ಇಷ್ಟು ಗ್ರೋತ್ ಆಗುತ್ತೆ. ನಾನು ತುಂಬ ರೇರು ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋದು. ಇದೇ ಥರ ನಾನೇ ಮನೇಲಿ ರೇಸನ್ನು ಬಳಸಿ ಮಾಡ್ಕೋತೀನಿ. ಇವತ್ತು ಕೂಡ ಇದನ್ನ ರಿಮೂವ್ ಮಾಡೋಣ. ಐ ಥಿಂಕ್ ವ್ಯಾಕ್ಸಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ನೆಕ್ಸ್ಟ್ ಮಂತ್ ಮಾಡಿಸ್ತೀನಿ ವ್ಯಾಕ್ಸಿಂಗು. ಈ ಮಂತು ಜಸ್ಟ್ ಹಾಗೆ ನಾನೇ ರಿಮೂವ್ ಮಾಡ್ಕೋತೀನಿ. ಇವಾಗ ಕೈಯೆಲ್ಲ ನೀಟಾಗಿ ಶೇವ್ ಮಾಡ್ತೀನಿ. ನನಗೆ ಇದು ತುಂಬ ಚೆನ್ನಾಗಿದೆ ಬಾಡಿ ವಾಶ್ ಆಯಿತಾ, ಸಕ್ಕದಾಗಿ ಸ್ಮೆಲ್ ಬರುತ್ತೆ, ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ನೀಟಾಗಿ ಏನಂತಾರೆ, ಬಾಡಿ ವಾಶ್ ಹಾಕೊಳ್ದಲೇ ದಯವಿಟ್ಟು ಶೇವ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಹೇರ್ ಚೆನ್ನಾಗಿ ಬರೋದೇ ಇಲ್ಲ. ಅದಕ್ಕೆ ಅಂತ ಸಪ್ರೇಟಾಗಿ ಸ್ಪ್ರೇ ಅಂತ ಬಂದಿದೆ, ಅಥವಾ ಈ ಥರ ಬಾಡಿ ವಾಶ್ನ ಹಾಕೇನೆ ನೀವು ಶೇವ್ ಮಾಡಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಒಂದು ವಾರಕ್ಕೆಲ್ಲ ಕೈಯಲ್ಲಿ ಹೇರ್ ಗ್ರೋತ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ರಿಗೂ ಒಂದೇ ಥರ ಇರಲ್ಲ ಗ್ರೋತು, ಕೆಲವ್ರಿಗೂ ಒಂದೊಂದು ಥರ ಇರುತ್ತೆ. ವ್ಯಾಕ್ಸಿಂಗ್ ಮಾಡಿಸಿದ್ರೆ ಸ್ವಲ್ಪ ನಿಧಾನಕ್ಕೆ ಗ್ರೋತ್ ಆಗುತ್ತೆ ನಿಮಗೆ. ಈ ಸಲ ಸ್ವಲ್ಪ ಜಾಸ್ತಿನೇ ಹೇರ್ ಗ್ರೋತ್ ಆಗಿದೆ ನನ್ನ ಕಾಲಲ್ಲಿ. ಸೇಮ್ ಇದೆ, ಇದನ್ನು ಅಷ್ಟೇ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೆದಾಗ ಕೂದಲು ನಿಮ್ಗೆ ಈ ಥರ ಬಂದ್ಬಿಡುತ್ತೆ. ಬ್ರಷನ್ನ ಪದೇ ಪದೇ ತೊಳ್ಕೊಂಡು ರೇಸರ್ನ ಪದೇ ಪದೇ ತೊಳ್ಕೊಂಡು ಹೇರ್ನ ರಿಮೂವ್ ಮಾಡಿ. ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಾಗುತ್ತೆ, ತುಂಬ ಸಾಫ್ಟ್ ಫೀಲ್ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನನ್ನ ಸ್ಕಿನ್ ಇವಾಗ ಈ ಥರ ಕಾಣಿಸ್ತದೆ. ಲವ್ ಇಟ್. ಸೊ ಇವಾಗ ಮಳೆ ಬಂದು ನಿಂತೋಯ್ತು ಗೈಸ್ ನಮ್ಮನೆ ಕಡೆ. ನಿಮ್ಮ ಕಡೆ ಹೆಂಗೆ ಅಂತ ಹೇಳಿ ನನಗೆ. ಓಕೆ, ಲ್ಯಾಕ್ಟೋಕ್ಯಾಲಮಿನ್ ಅವರ ಸೆರಮ್ ಶೀಟ್ ಮಾಸ್ಕ್ ವಿಟಮಿನ್ ಸಿ ಇರೋದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು 49 ರೂಪೀಸು. ಬೂಸ್ಟ್ ಸ್ಕಿನ್ ಬ್ರೈಟನಿಂಗ್ ಅಂತ ಇದೆ. ವೀಕ್ಲಿ ಒಂದ್ಸಲ ನೀವು ಈ ಥರದ್ದು ಶೀಟ್ ಮಾಸ್ಕ್ ಹಾಕೊಂಡ್ರೆ ಸಾಕಾಗುತ್ತೆ. ಅರ್ಧ ಸ್ಕಿನ್ ಒಂಥರ ಮಾಡ್ದಂಗೆ ಅಂತ ಅಂದ್ಕೊಳ್ಳಿ. ಎಲ್ರಿಗೂ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಡಿಯೋ ಹಬ್ಬ ಆದಮೇಲೆ ಬರ್ಬೋದು, ಅದಕ್ಕೋಸ್ಕರ ಮೊದಲೇ ವಿಶ್ ಮಾಡ್ತಿದ್ದೀನಿ. ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಿದ್ದೀನಿ. ಒಳ್ಳೆ ಬ್ಯಾಂಡೇಜ್ ಹಾಕಿರೋ ಥರ ಇದೆ. ಒಂದು 20 ಮಿನಿಟ್ಸ್ ಬಿಟ್ಟು ಇದನ್ನು ರಿಮೂವ್ ಮಾಡೋಣ. ಸೊ ದಿಸ್ ಇಸ್ ಮೈ ಸ್ಕಿನ್. ಶೀಟ್ ಮಾಸ್ಕ್ ರಿಮೂವ್ ಮಾಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿದೆ ನನ್ನ ಫೇವ್ರೆಟ್ ಪಿಲಿಗ್ರಿಮ್ನ ಹೇರ್ ಸೆರಮ್ನ ಹಾಕೋತಾ ಇದ್ದೀನಿ. ನಾನು ಮನೇಲಿ ಹೇರ್ ಮಾಸ್ಕ್ ಎಲ್ಲ ಮಾಡೋದು ತುಂಬ ಕಡಿಮೆ.
ಜಸ್ಟ್ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಬರುತ್ತೆ, ಫ್ಲ್ಯಾಕ್ಸ್ ಸೀಡ್ಸ್ ಬರುತ್ತಲ್ಲ ಅದರಿಂದ ಜೆಲ್ ಮಾಡಿ ಹಾಕೋತೀನಿ. ನೀವು ಎಗ್ಗನ್ನ ಕೂಡ ಹಾಕ್ಕೊಂಡು ಟ್ರೈ ಮಾಡಿ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಮಸಾಜ್. ನನ್ನ ಗೋಲು ಹೇರು ಲಾಂಗ್ ಗ್ರೋತ್ ಮಾಡಬೇಕು ಅಂತ ಹೇಳಿ, ಸೊ ಐ ಡೆಫಿನೆಟ್ಲಿ ಡೂ ದಟ್ ಈ ವರ್ಷ. ಸೊ ಕೈಕಾಲುಗಳಿಗೆ ಇದನ್ನು ಹಾಕೋತಾ ಇದ್ದೀನಿ. ತಂದು ಇಟ್ಸ್ ಬೀನ್ ಆಲ್ಮೋಸ್ಟ್ 6 ಮಂತ್ ಆಗ್ತಿರ್ಬೋದು ಅನ್ಸುತ್ತೆ, ಹಾಕ್ಕೊಂಡೇ ಇರಲಿಲ್ಲ. ಸೊ ಇವತ್ತು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಆ್ಯಂಡ್ ತುಂಬ ನಂತರ ಡ್ರೈ ಇರೋರಿಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರ್ಬೋದು. ಬಟ್ ಏನಂದರೆ ಬಟ್ಟೆ ಎಲ್ಲ ಅಂಟ್ಕೊಂಡ್ರೆ ಕಷ್ಟ ಇದಕ್ಕೆ. ಆ ಥರ ಮನೇಲಿದ್ದಾಗ ಮಾತ್ರ ಹಾಕೋಬೋದು. ನಾವೀಗ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಹಾಕೊಂಡು ಹೋದ್ರೆ ಏನು ಗೊತ್ತಾ, ಅಂಟ್ಕೊಂಡ್ಬಿಡುತ್ತೆ ಬಟ್ಟೆಗೆಲ್ಲ. ನಂಗೆ ಅದೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ನಾನು ಇದನ್ನು. ಲಿಪ್ ಬಾಮ್ ಹಾಕೋತೀನಿ. ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಈ ಪ್ರಾಡಕ್ಟ್ ಅಪ್ಲೈ ಮಾಡ್ಬೇಕಾದ್ರೆ ವಿಡಿಯೋ ಏನು ಓಡ್ತಿರುತ್ತೆ ಅಲ್ಲಿ ಪಕ್ಕದಲ್ಲಿ ಕೆಳಗಡೆ ವ್ಯೂ ಪ್ರಾಡಕ್ಟ್ಸ್ ಅಂತ ಬರ್ತಿರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ಕೇ ಮಾಡಲ್ಲ, ಲಿಂಕ್ ಕೊಡಿ ಅಂದರೆ ಎರಡೆರಡು ಕೆಲಸ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಕಲ್ತ್ಕೊಡಿ ವ್ಯೂ ಪ್ರಾಡಕ್ಟ್ಸ್. ಓಕೆ, ಫೀಲಿಂಗ್ ಫ್ರೆಶ್, ಫೀಲಿಂಗ್ ಸಕ್ಕತ್ತಾಗಿ ಅನ್ನಿಸ್ತದೆ. ಆ್ಯಕ್ಚುಲಿ ಚೆನ್ನಾಗಿ ಏನಂತಾರೆ, ಚೆನ್ನಾಗಿ ಕಾಣಿಸೋದು ಹೆಣ್ಮಕ್ಳಿಗೆ, ಅದೇ ಗಂಡು ಮಕ್ಳಿಗೆ ಆಗಿರ್ಬೋದು, ತುಂಬ ಕಾನ್ಫಿಡೆಂಟನ್ನ ಕೊಡುತ್ತೆ. ಇದ್ರ ಜೊತೆಗೆ ಡೆಫಿನೆಟ್ಲಿ ಜಾಸ್ತಿ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಎಷ್ಟೇ ಆಚೆ ನಾವು ಸ್ಕಿನ್ ಕೇರ್ ಅದೆಲ್ಲ ಮಾಡಿದ್ರು, ನಾವು ತಿನ್ನೋ ಊಟ, ಸ್ಪೆಷಲಿ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಕುಡಿಯೋದು ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಕೆಲವೊಂದು ರೂಟೀನ್ಗೆ ಸೆಟ್ ಆಗೋದು ಟೈಮ್ ತಗೊಳ್ತೀವಿ. ಇವಾಗ ನನಗೆ ಆಗ್ತಿರೋ ಥರ. ಬಟ್ ಒನ್ ಮಂತ್ ಆದ ತಕ್ಷಣ ನಾವು ಯೂಶ್ವಲಿ ಸೆಟ್ ಆಗಿಬಿಡ್ತೀವಿ, ಯಾವುದೇ ರೂಟೀನ್ಗಾದರೂ ಆಗಿರ್ಬೋದು. ಸೊ ಹಾಗಾಗಿ ನಂದು ನೀರು ಕಡಿಮೆ ಆಗಿತ್ತು. ಬಿಕಾಸ್ ನನಗೆ ಆಫೀಸ್ಗೆ ಹೋಗೋದಾ, ಮನೇಲಿ ಕೆಲಸ ಮಾಡೋದಾ, ಏನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಂತು. ಬಟ್ ನಾವು ಲೈಕ್ ಅರ್ಥ ಆಗಿದೆ ನನಗೆ ಇವಾಗ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆದಷ್ಟು ನೀರು ಕುಡಿಯೋದನ್ನ ನಾನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ನನ್ನ ನೇಲ್ಸ್ ಕತೆ ಇದಾಗಿದೆ. ಬಟ್ ನಾನು ನೇಲ್ಸ್ಗೆ ಏನೂ ಅಪ್ಲೈ ಮಾಡಿಲ್ಲ. ಇವನ್ ಕಾಲಲ್ಲಿರೋ ಉಗುರುಗಳಿಗೂ ಏನೂ ಅಪ್ಲೈನೇ ಮಾಡಿಲ್ಲ, ತುಂಬ ದಿನ ಆಗಿದೆ. ಸೊ ಇವತ್ತು ಸ್ವಲ್ಪ ಅದಕ್ಕೆ ನೈಲ್ ಪಾಲಿಶ್ ಹಾಕೋಣ. ಐ ಥಿಂಕ್ ಐಲ್ ಗೋ ವಿತ್ ದಿಸ್ ಕಲರ್. ತುಂಬ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಓವರಾಗೆಲ್ಲ ಕಾಣಿಸಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಹಾಕೋತಾ ಇದ್ದೀನಿ. ಆಚೆ ವೆದರು ತುಂಬ ಡಲ್ಲಾಗಿದೆ, ಚೆನ್ನಾಗಿದೆ. ಅದಕ್ಕೆ ಬೆಳಕು ಸ್ವಲ್ಪ ಕಡಿಮೆ ಬರ್ತದೆ. ಹಿಂಗೆ ಕಾಣಿಸ್ತದೆ ನೋಡಿ. ಈ ಉಗುರು ಅಲ್ಲಿ ಪಿಂಕ್ ಕಲರ್ ಏನು ಕಾಣಿಸ್ತಿದೆಯಲ್ಲ, ಅದು ಹೊಸದಾಗಿ ಗ್ರೋತ್ ಆಗ್ತಿರೋದು, ಅದು ಮೇಲೆ ಇರೋದು ಹಾಳಾಗಿರೋದು. ಸೊ ನೇಲ್ ಪಾಲಿಶ್ನ ಆ ಥರ ಹಾಕಿ ತುಂಬ ದಿನ ಬಿಡೋಕ್ಕೆಲ್ಲ ಹೋಗ್ಬೇಡಿ, ಈ ಥರ ಆಗ್ಬಿಡುತ್ತೆ. ನನಗದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾನು ನಿಜ ಅಂದ್ಕೊಂಡಿರಲಿಲ್ಲ ಹಿಂಗೂ ಆಗುತ್ತಾ ಅಂತ ಹೇಳ್ಬಿಟ್ಟು. ಒಳ್ಳೆ ಬ್ರ್ಯಾಂಡದು ಬಳಸಿದ್ರೆ ತುಂಬ ಒಳ್ಳೇದು ಅಂತ ನನಗನ್ಸುತ್ತೆ. ಸುಮ್ಮನೆ ಲೋಕಲಲ್ಲೆಲ್ಲ ಜಾಸ್ತಿ ತೊಗೊಂಬಂದು ಹಾಕೋಬೇಡಿ, ಅಥವಾ ಹಾಕಿದ್ರೂ ತುಂಬ ರೇರಾಗಿ ಹಾಕಿ ಅಂತ ಮಾತ್ರ ಹೇಳ್ತೀನಿ. ಅಟ್ ಲಾಸ್ಟ್ ಬಂದು ಬಾಡಿ ವೈಸ್ ಅವರ ಅಂಡರ್ ಆರ್ಮ್ ರೋಲನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ರೆ. ಎಲ್ಲನೂ ಬಜೆಟ್ ಫ್ರೆಂಡ್ಲಿ ಆಗಿದೆ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಓಕೆ, ಬಾಯ್.